ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರನ ಹತ್ರ ದೇವು ಸರ್ ತುಂಬಾ ಸತಿ ಸಾರಿ ಕೇಳಿದ್ರು ಕೂಡ ಪವಿತ್ರ ಒಪ್ಕೊಳ್ತಾ ಇರಲ್ಲ. ಅದೇನಂತ ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ದೇವು ಸರ್ ಬಂದ್ಬಿಟ್ಟು ಅಯ್ಯೋ ಪವಿತ್ರನ ಮೇಲೆ ಎಷ್ಟೊಂದು ರೇಗಾಡ್ಬಿಟ್ಟೆ ನಾ ಮೀಟಿಂಗಲ್ಲಿ, ಆ ಥರ ಮಾಡಬಾರ್ದಿತ್ತು ಅಂತೇಳಿ ತಮ್ಮಷ್ಟಕ್ಕೆ ತಾವೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಪವಿತ್ರ ಅವ್ರಿಗೆ ಮತ್ತೆ ಕಾಲ್ ಮಾಡ್ತಾರೆ. ದೇವು ಸರ್ ಮತ್ತೆ ಪಿಕ್ ಮಾಡಲ್ಲ ಕಾಲ್ನ, ಮತ್ತೆ ಬೈತಾರೆ ಇವರು ನನ್ನ ಕಾಲೇ ಪಿಕ್ ಮಾಡಲ್ಲ ಅಂತ ಹೊರಟೋಗ್ಬಿಡ್ತಾರೆ ಪವಿತ್ರ ಅವರು. ಇಲ್ಲಿ ಅಮೃತ ಅವ್ನು ಬೇಜಾರಾಗಿರೋದು ನೋಡಿ ದೇವ್ಗೆ ಹೀಗೆ ಹತ್ರ ಆಗಬೇಕು, ನಾನು ಮಸಾಜ್ ಏನಾದರೂ ಮಾಡಲಾ ದೇವ್ನಿಗೆ ಅಂತ ಅಮೃತ ಕೇಳ್ತಾಳೆ. ಏನೂ ಬೇಡ, ನನಗೇನು ಟೆನ್ಷನ್ ಇಲ್ಲ ಅಂತ ಹೇಳ್ತಾನೆ ದೇವು ಸರ್ ಹೇಳ್ತಾರೆ. ಹಾಗೆ ಅವ್ರ ತಮ್ಮನಿಗೆ ಕಾಲ್ ಮಾಡಿಬಿಟ್ಟು ಪವಿತ್ರ ಅವ್ರು ರೀಚ್ ಆದ್ರೆ ಒಂದು ಸ್ವಲ್ಪ ಕೇಳಿ ನೋಡು ಅಂತ ಹೇಳ್ತಾನೆ. ಸರಿ ಕೇಳ್ತೀನಿ ರೀ ಅಂತ ಇಲ್ಲಿ ಮತ್ತೆ ಪವಿತ್ರ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ದೇವ್ ಸರ್ಗೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳೋಕೆ ಕೇಳಿ ಅವ್ರು ಕಾಲ್ ಮಾಡಿದ್ರು, ಆದರೆ ನಾನು ಪಿಕ್ ಮಾಡಿಲ್ಲ ಅಂತ ಪವಿತ್ರ ಕೂಡ ಹೇಳ್ತಾಳೆ. ಇಬ್ಬರಲ್ಲೂ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಾ ನೀವು ಅಂತ ಅವ್ರ ತಮ್ಮನೇ ನಕಲಿ ಮಾಡ್ಕೊತ ಅಂತ ಇರ್ತಾನೆ. ಹಾಗೆ ಅಮೃತ ಹತ್ರ ಆಗಕ್ಕೆ ಹೋದ್ರು ಕೂಡ ದೇವ್ ಸರ್ ಬೇಡ, ನಾನೊಂದು ಸ್ವಲ್ಪ ಮೀಟಿಂಗ್ ಇದೆ, ಎಲ್ಲವನ್ನು ಕ್ಯಾನ್ಸಲ್ ಮಾಡಿಬಿಡು, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ಬಿಟ್ಟು ಪವಿತ್ರ ಏನು ಮಾಡ್ತಾಳೆ, ತಾತನ ಹತ್ರ ಹೇಳ್ತಾ ಇರ್ತಾರೆ ಈ ಥರ ಬೈದ್ಬಿಟ್ರು ದೇವ್ ಸರ್ ನನಗೆ ಅಂತ. ಹೌದಾ, ಹಾಗಾದರೆ ಒಂದು ಕೆಲಸ ಮಾಡಮ್ಮ, ನೀನು ಯಾವುದೇ ಕಾರಣಕ್ಕೂ ದೇವ್ನ ಹತ್ರ ಸ್ವಲ್ಪನೂ ಮಾತಾಡಬೇಡ ಅಂತ ಹೇಳಿರ್ತಾರೆ. ಹಾಗಾಗಿ ಪಾಯಸನ ಮಾಡಿಟ್ಟಿರ್ತಾಳೆ. ಸಾರಿ ಅಂತ ಎಷ್ಟೇ ಸರಿ ದೇವು ಕೇಳಿದ್ರು ಕೂಡ ಪವಿತ್ರ ಅದನ್ನು ಒಪ್ಕೊಳ್ಳೋದೇ ಇಲ್ಲ. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ